ಎಲ್ಲರಿಗೂ ನಮಸ್ಕಾರ. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸ ರಾಜ ಅನ್ನೋ ಕಾದಂಬರಿಯನ್ನು ಓದ್ತಾ ಇದ್ವಿ. ಹೋಗೋಣ ಈಗ ಕತೆಗೆ. ರಾವಣ ತಾನು ಆರ್ಯ ಅಲ್ಲ ಅಂತ ಗೊತ್ತಾಗತ್ತೆ. ಅದು ಅವನ ಅಜ್ಜನಿಂದ ಗೊತ್ತಾಗೋದು. ಈಗೇನಾಗುತ್ತೆ, ಅವನಿಗೆ ಒಂದು ರೀತಿಯ ಕೀಳರಿಮೆ ಕಾಡೋಕ್ಕೆ ಶುರು ಆಗುತ್ತೆ. ತಾನು ರಾಕ್ಷಸ ಕುಲದವನು, ಆರ್ಯ ಕುಲದವನು ಅಲ್ಲ ಅನ್ನೋ ವಿಷಯ ಗೊತ್ತಾಗಿ ತುಂಬ ಮನಸ್ಸಿಗೆ ಬೇಸರವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅಂತ ಹೋಗ್ತಾನೆ. ಆದರೆ ಅಲ್ಲಿ ಅವನಿಗೆ ಸಾವು ಬರೋದಿಲ್ಲ. ಬದಲಿಗೆ ತಮ್ಮನಾದಂತಹ ಕುಂಭಕರ್ಣ ಮತ್ತು ಉಳಿದ ಸೈನಿಕರು, ಅವನ ಮಾವ ಎಲ್ಲರ ಸಹಾಯದಿಂದ ಹಿಂತಿರುಗಿ ಬರಬೇಕಾಗಿ ಬರುತ್ತೆ. ಆದರೆ ಕುಟೀರಕ್ಕೆ ಹಿಂತಿರುಗಿ ಬಂದಾಗ ತಾಯಿ ಮತ್ತು ಚಿಕ್ಕಮ್ಮಂದರು ಅವನನ್ನು ತುಂಬ ಬೇಸರವಾಗಿ ಕೀಳಾಗಿ ಕಂಡು ಮಾತಾಡ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ಚಿಕ್ಕಮ್ಮಂದರು ಇಬ್ಬರೂ ನನ್ನನ್ನು ಶಪಿಸೋಕ್ಕೆ ಪ್ರಾರಂಭಿಸಿದ್ರು. ಆದರೆ ನಾನೇನು ಮಾತಾಡದೆ ಸುಮ್ಮನಿದ್ದೆ. ಅವನಿಗೇನು ಹೇಳಬೇಡಿ ಅಂತ ಅಮ್ಮ ಅವರನ್ನು ತಡೆದ್ಲು. ದಶಗ್ರೀವ, ನಾವು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀವಿ. ಸಮೃದ್ಧ ಮತ್ತು ವಿಶಾಲವಾದಂತಹ ಹಸಿರು ಸಾಮ್ರಾಜ್ಯದ ರಾಜಕುಮಾರಿಯರಾಗಿದ್ವಿ ನಾವು. ಆ ಕುಬೇರ ನಮ್ಮ ಜೀವನವನ್ನೇ ನಾಶಪಡಿಸ್ಬಿಟ್ಟ. ಆ ಕೆಟ್ಟ ದಿನವನ್ನು ನೆನೆಸ್ಕೊಂಡ್ರೆ ಈಗಲೂ ನನ್ನ ಬೆನ್ನು ಮೂಳೆಯಲ್ಲಿ ನೆಗಡಿ ಶೀತ ಉಂಟಾದಾಗ ಆಗತ್ತೆ. ನನ್ನ ತಂದೆ ಮತ್ತು ಚಿಕ್ಕಪ್ಪಂದರು ಯುದ್ಧ ಭೂಮಿಯಲ್ಲಿ ನಿಧನರಾದರು. ಲಂಕಾ ವ್ಯವಸ್ಥೆಯಲ್ಲಿ ಸ್ಫೋಟಿಸ್ತು ಅನ್ನುವಂತಹ ಸಂದೇಶ ಬಂದಿತ್ತು. ನಾವೆಲ್ಲರೂ ಬೆಚ್ಚಿ ಬಿದ್ವಿ. ದೇವರ ನೌಕಾಪಡೆಯ ಹಡಗುಗಳು ಲಂಕಾ ತೀರಕ್ಕೆ ಬಂದು ಇಳಿದಿವೆ ಅನ್ನೋ ಸುದ್ದಿ ಕೂಡ ಬಂತು. ಇದು ನಮ್ಮನ್ನು ಪ್ರೀತಿಯ ಜೀವನದಿಂದ ಓಡ್ತಾ ಇದ್ದೀವ ಅನ್ನೋ ಹಾಗೆ ಮಾಡಿತ್ತು. ಈ ಅವ್ಯವಸ್ಥೆಯಲ್ಲಿ ನಾವು ನಮ್ಮ ಅಮ್ಮನ ಜೊತೆಯಿಂದ ಬೇರ್ಪಟ್ವಿ. ನಾನು ಈ ನನ್ನ ಇಬ್ಬರು ತಂಗಿಯರನ್ನು ಜೊತೆಗಿಟ್ಕೊಂಡು ಬಟ್ಟೆಗಳಿದ್ದಂತಹ ಒಂದು ಮಳಿಗೆಯಲ್ಲಿ ಅಡಗಿಕೊಂಡೆ. ಸಂಜೆ ಹೊತ್ತಿಗೆ ಆ ದೇವ ಸೈನಿಕರು ಬಂದೇ ಬಿಟ್ಟರು, ನಮ್ಮನ್ನು ಕಂಡು ಹಿಡಿದ್ಬಿಟ್ರು. ನಾವು ಸುಮಾಲಿಯ ಹೆಣ್ಮಕ್ಳು ಅಂತ ತಿಳಿದಾಗ ನಮ್ಮನ್ನು ಅವರು ಸೆರೆಯಲ್ಲಿಟ್ಟರು. ನಾವು ತುಂಬ ಸುಖ ಸಮೃದ್ಧಿಯಿಂದ ಜನಿಸಿದ್ದವರು, ಬೆಳೆದಿದ್ದವರು. ಈಗ ಈ ಕೊಳಕು ಮತ್ತು ಕತ್ತಲೆಗೆ ಒಗ್ಗಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಕೆಲವಾರು ದಿನದಲ್ಲಿ ಕುಬೇರನೇ ಲಂಕೆಯ ಆಡಳಿತಗಾರನಾಗಿ ಅಧಿಕಾರ ವಹಿಸ್ಕೊಂಡಿದ್ದಾನೆ ಅನ್ನೋ ವಿಚಾರ ನಮಗೆ ಕೇಳಿ ಬಂತು. ನಮಗೆ ಅಮ್ಮನ ನೆನಪು ಬಹಳ ಆಗ್ತಾ ಇತ್ತು. ಎಲ್ಲಿದ್ದಾಳೆ ಅವಳು ಅಂತ ಕಾವಲುಗಾರರನ್ನ ಕೇಳ್ತಾ ಇದ್ವಿ. ಒಂದಿನ ಏನಾಯಿತು, ನಮ್ಮನ್ನು ಸೆರೆಮನೆಯಿಂದ ಹೊರಗಡೆ ಕರ್ಕೊಂಡು ಹೋದರು. ಕುಬೇರನನ್ನು ಭೇಟಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ನಮ್ಮಮ್ಮ ಎಲ್ಲಿದ್ದಾಳೆ ಅಂತ ಕೂಡ ನಾವು ಆ ಕುಬೇರನನ್ನು ಕೇಳಿದ್ವಿ. ಅವನು ಆಕೆ ಹತ್ತಿರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಮತ್ತು ಮೋಸ ಮಾಡಿಬಿಟ್ಟು ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದರು. ಆವತ್ತಿನಿಂದ ನಾವು ಬಿಸಿಲು ಮತ್ತು ಮಳೆಯಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಬದುಕಿದ್ದೀವಿ. ಇದಕ್ಕೆ ಪ್ರತಿಯಾಗಿ ಆಹಾರವನ್ನು ಹೊರತುಪಡಿಸಿ ಬೇರೆ ಏನೂ ಅವರು ಕೊಡ್ತಾ ಇಲ್ಲ. ನಮಗೆ ಮಾಡಿದ ಎಲ್ಲ ರೀತಿಯ ಅವಮಾನಗಳನ್ನು ಜೀರ್ಣಿಸ್ಕೊಂಡು ಬದುಕೋದನ್ನು ನಾವು ಕಲ್ತ್ಕೊಂಡ್ವಿ. ನಾವು ಅತ್ಯಾಚಾರಕ್ಕೆ ಒಳಗಾದ ದಿನವೇನೆ ನಮ್ಮ ಎಲ್ಲ ಭಾವನೆಗಳು, ಆಸೆಗಳು ಸತ್ತು ಹೋದವು. ಭೌತಿಕವಾಗಿ ಮಾತ್ರವಲ್ಲ, ನಮ್ಮ ಆತ್ಮಕ್ಕೂ ಕೂಡ ಏನೋ ಸಾವು ಬಂದಂಗೆ ಆಯಿತು. ಅಮ್ಮ ಇದೆಲ್ಲವನ್ನು ಈಗ ನಮಗೆ ಹೇಳ್ತಾ ಇದ್ಲು. ಅವಳು ಹೇಳಿದ್ದನ್ನು ಕೇಳ್ತಾ ಕೇಳ್ತಾ ನನಗೆ ಕಿವಿಗಳು ಬಿಸಿ ಆದ ಹಾಗೆ ಭಾಸವಾಯಿತು. ಜೊತೆಗೆ ಅದು ಅಸಹನೀಯ ಅನ್ಸಕ್ಕೆ ಪ್ರಾರಂಭ ಆಯಿತು. ಅಮ್ಮ ಮುಂದೇನು ಹೇಳಬೇಡ ಅಂತ ನಾನು ಜೋರಾಗಿ ಹೇಳಿದೆ. ಆದರೆ ಅಮ್ಮ ಹೇಳ್ತಾನೆ ಇದ್ಲು, ನೋಡು, ನೀವುಗಳು ಅದನ್ನು ಕೇಳೋಕ್ಕೂ ಸಹ ಸಾಧ್ಯ ಇಲ್ಲ. ಆದರೆ ನಾವು ಅದನ್ನೆಲ್ಲ ಅನುಭವಿಸಿ ಮುಂದೆ ಬಂದ್ವಿ. ಈ ಅಮಾನವೀಯ ದುಷ್ಕರ್ಮಿಯ ಮುಖವನ್ನು ಬಿಟ್ಟು ನಮಗೆ ಬೇರೆ ಯಾರ ಮುಖಗಳು ಕೂಡ ನೋಡೋಕ್ಕೂ ಕೂಡ ಸಿಗ್ತಾ ಇರಲಿಲ್ಲ. ನಾವು ಮೂವರು ಮೂಕರ ಹಾಗೆ ಬದುಕಿದ್ವಿ. ನೋವು, ಯಾತನೆ ಈಗಲೂ ಕೂಡ ನನಗೆ ನೆನೆಸ್ಕೊಂಡ್ರೆ ನಡ್ಕ ಉಂಟಾಗುತ್ತೆ. ರಾತ್ರಿಯಲ್ಲೂ ಕೂಡ ನಾವು ಬೆವರ್ತಾ ಇದ್ವಿ. ಈ ಪುಷ್ಪೋಟಿಕ ನಿದ್ದೆಯಲ್ಲೂ ಕೂಗ್ತಾ ಇದ್ಲು. ನಾನಂತೂ ನನ್ನ ಸ್ವಂತ ಅತ್ಯಾಚಾರವನ್ನೇ ಅನುಭವಿಸ್ತಾ ಇದ್ದೆ. ಆ ನಂತರ ಆ ಇಬ್ಬರನ್ನು ಸಮಾಧಾನ ಪಡಿಸ್ತಿದ್ದೆ. ನನ್ನ ಈ ಪುಟ್ಟ ಸಹೋದರಿಯರ ಮೇಲೂ ಕೂಡ ಅತ್ಯಾಚಾರ ನಡೀತು. ಕುಟೀರದ ಹೊರಗಡೆ ಕೂತ್ಕೊಂಡು ನಾನು ಕೇಳ್ತಾ ಇದ್ದೆ ಅವರ ಕೂಗಾಟವನ್ನು, ಅವರ ನೋವನ್ನು, ಅವರ ನರಳಾಟವನ್ನು. ಇದು ನನ್ನ ಎಲ್ಲ ಸಂವೇದನೆಗಳನ್ನು ಕೊಂದುಬಿಟ್ಟಿತ್ತು. ಬೇಟೆಯನ್ನು ಒಮ್ಮೆ ಬೇಟೆ ಆಡಿಬಿಟ್ಟು ತಿಂದು ಬಿಡ್ತಾರೆ. ಆದರೆ ಇಲ್ಲಿ ನಮ್ಮನ್ನು ಬೇಟೆ ಆಡಲಿಕ್ಕೋಸ್ಕರನೇ ಪ್ರತಿದಿನವೂ ಜೀವಂತವಾಗಿ ಇಡ್ತಾ ಇದ್ರು. ನಾವು ಎಲ್ಲಿದ್ದೀವಿ ಅನ್ನೋದೇ ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಹಾಗಾಗಿ ಓಡಿ ಹೋಗೋಕ್ಕೂ ಸಾಧ್ಯ ಇರಲಿಲ್ಲ. ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕು ಒಂದು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ನಮ್ಮ ಸ್ತ್ರೀತ್ವವನ್ನೇ ಲೂಟಿ ಮಾಡಿದ್ರು. ನಿಮ್ಮ ಜನ್ಮಗಳು ಕೂಡ ಈ ಅತ್ಯಾಚಾರಗಳಿಂದಲೇ ಸಂಭವಿಸಿದ್ದು.
ಈ ಮನುಷ್ಯ ಅಂದರೆ ಆ ನಿಮ್ಮ ಅಪ್ಪ ಅನ್ನಿಸ್ಕೊಂಡವನು ನಮ್ಮನ್ನು ಮದುವೆನೇ ಆಗದೆ ನಮಗೆ ತಾಯ್ತನವನ್ನು ಕೊಟ್ಟ. ನೀವು ಹುಟ್ಟಿದಾಗ ನಿಮ್ಮನ್ನು ಕೊಲ್ಲಬಾರ್ದು ಅನ್ನೋ ಒಂದು ನಕಲಿ ಸಂತೋಷದ ಜೊತೆಗೆ ನಾವು ಇಲ್ಲಿ ಕೆಲಸ ಮಾಡ್ತಾನೆ ಇದ್ವಿ. ಜೊತೆಗೆ ನೀವುಗಳೆಲ್ಲರೂ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಅವನ ಅತ್ಯಾಚಾರದಿಂದ ಜನಿಸಿದ್ರಿ. ಆದರೆ ತಾಯಿಯ ಭಾವನೆಗಳು ಅತ್ಯಾಚಾರದ ಗಾಯಗಳನ್ನು ಮೀರಿಸಿದ್ವು. ಒಂದಲ್ಲ ಒಂದಿನ ಈ ನನ್ನ ಮಕ್ಕಳು ನನ್ನ ಮೇಲೆ ನಡೆದ ಅತ್ಯಾಚಾರದ ಸೇಡನ್ನು ತೀರಿಸ್ತಾರೆ. ಆ ಕುಬೇರನ ಶಿರಚ್ಛೇದವನ್ನು ಮಾಡ್ತಾರೆ. ನಮ್ಮ ಲಂಕೆಯನ್ನು ನಾಶಪಡಿಸುವಂತಹ ಅನೇಕ ಪುರುಷರ ಮಹಿಳೆಯರನ್ನು ವಿಧವೆಯರನ್ನಾಗಿ ಮಾಡಿ ಅವರನ್ನು ಗುಲಾಮರನ್ನಾಗಿ ಮಾಡಿದಾರಲ್ಲ ಆ ದೇವತೆಗಳು, ಅವರ ದೊರೆ ವಿಷ್ಣು, ಅವನ ಮೇಲೆ ಸೇಡು ತೀರಿಸ್ಕೊಳ್ತೀರಾ ಅನ್ನೋ ಭರವಸೆಯಿಂದಲೇ ನಾವು ನಿಮ್ಮನ್ನು ನೋಡ್ತಾ ಬದುಕುಳಿದಿದ್ವಿ. ಆದರೆ ನಿಮ್ಮಿಂದ ಅದನ್ನು ನಿರೀಕ್ಷೆ ಮಾಡೋದು ನಿಷ್ಪ್ರಯೋಜಕ ಅಂತ ಹೇಳ್ಬಿಟ್ಟು ನೀನು ತೋರಿಸ್ಕೊಟ್ಬಿಟ್ಟೆ. ಏಕೆಂದರೆ ಆರ್ಯ ಅಲ್ಲ ಅನ್ನೋ ಒಂದೇ ನೆಪ ಇಟ್ಕೊಂಡು ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೊರಟು ಹೋದೆ. ನೀನೇ ಈ ಥರ ಮಾಡಿದ್ಮೇಲೆ ಮಿಕ್ಕವರಿಂದ ನಾನು ಏನನ್ನು ಎದುರು ನೋಡಬಹುದು? ನನ್ನ ಪೋಷಕರು ಜೀವಂತವಾಗಿದ್ದಾರೆ ಅನ್ನೋ ಅಂಶದಲ್ಲಿ ನಾನು ಸಂತೋಷವನ್ನು ಕಂಡುಕೊಂಡೆ. ಅವರು ಇಡೀ ಪ್ರಪಂಚದಲ್ಲಿ ನಮ್ಮನ್ನು ಹುಡುಕ್ತಾ ಇದ್ರು. ಅಪ್ಪ ಹೇಳಿದ್ದು ಸರಿ, ಆರ್ಯ ರಕ್ತಕ್ಕೆ ತಾಯಿಗಿಂತ ತಂದೆಗೇನೆ ಯಾವಾಗಲೂ ಆದ್ಯತೆ ನೀಡ್ತಾರೆ ಅಂತ ಅಮ್ಮ ಕಣ್ಣೀರನ್ನು ಒರೆಸ್ಕೊತ ತನ್ನ ತಂಗಿಯರನ್ನು ನೋಡ್ತಾನೆ ಹೇಳ್ತಾ ಇದ್ಲು. ಅಮ್ಮ ಇನ್ನೂ ಹೇಳ್ತಾನೆ ಇದ್ಲು, ಪುಷ್ಪೋಟಕಿ, ನಾನು ಸೇಡು ತೀರಿಸ್ಕೊಳ್ಳೋ ನಿರೀಕ್ಷೆಯನ್ನು ಈಗ ನಿಲ್ಲಿಸ್ಬಿಟ್ಟಿದ್ದೀನಿ. ಏಕೆಂದರೆ ನನ್ನ ಸ್ವಂತ ಮಗ ಧೀರ ಅಂತ ನಾನು ಯಾರನ್ನು ಅಂದ್ಕೊಂಡಿದ್ದೆ ಅವನಿವಾಗ ನನ್ನವನಾಗೆ ಉಳ್ಕೊಂಡಿಲ್ಲ. ಅವನಿಗೆ ತನ್ನ ತಾಯಿಯ ರಕ್ತದ ಬಗ್ಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ, ಜೊತೆಗೆ ಆರ್ಯ ಅಲ್ಲ ಅನ್ನೋ ಕಾರಣಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ಅಮ್ಮ ನನ್ನ ಚಿಕ್ಕಮ್ಮನ ತೊಡೆ ಮೇಲೆ ಮುಖವನ್ನು ಇಟ್ಟು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಅವರ ಮುರಿದ ಅಭಿವ್ಯಕ್ತಿಗಳು ನನ್ನನ್ನು ಭಯ ಮತ್ತು ಅಸಹಾಯಕತೆಯ ಪ್ರಜ್ಞೆಗೆ ತಳ್ಳಿದ್ವು. ನನ್ನ ಮನಸ್ಸು ನೋವು, ಕೋಪ ಎಲ್ಲ ನಕಾರಾತ್ಮಕ ಭಾವಗಳಿಂದ ಆವರಿಸಲ್ಪಟ್ಟಿತ್ತು. ನಮ್ಮ ಅಮ್ಮನ ಕಣ್ಣುಗಳಲ್ಲಿದ್ದ ಕಣ್ಣೀರನ್ನು ನಾನು ಹೇಗೆ ನಿಲ್ಲಿಸೋದು? ನಾನು ಅವಳ ಸೇಡನ್ನು ತೀರಿಸ್ಕೊಳ್ತೀನಿ ಅಂತ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಧಾನವಾಗಿ ನಾನು ಕೂತ ಸ್ಥಳದಿಂದ ಎದ್ದೆ. ಬಟ್ಟೆಯಿಂದ ನನ್ನ ಮುಖವನ್ನು ಒರೆಸ್ಕೊಂಡೆ, ಅಮ್ಮನ ಕಣ್ಣೀರನ್ನು ಒರೆಸ್ದೆ. ಈ ಹೇಳ್ತಾನೆ ಅಮ್ಮ ಮೂರ್ಛೆ ಹೋಗಿದ್ಲು. ನಾನು ನಿಧಾನವಾಗಿ ಅವಳಿಗೆ ನೀರನ್ನು ಚಿಮುಕಿಸ್ದೆ. ಅವಳ ಕಣ್ಣನ್ನೇ ನೋಡ್ತಾ ಹೇಳಿದೆ, ಅಮ್ಮ, ನಾನು ನಿನ್ನ ಬಗ್ಗೆ ನಾಚಿಕೆ ಪಡೋದಿಲ್ಲ. ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡ್ತೀನಿ. ನಾನು ನಿನ್ನ ರಕ್ತ, ನಾನು ಅಸುರ. ನೀನು ಮಾಡಿದ ಪ್ರತಿಯೊಂದು ಕೆಲಸಕ್ಕೂ, ನಿನಗೆ ಆದ ಪ್ರತಿಯೊಂದು ಅವಮಾನಕ್ಕೂ ಕೂಡ, ಕಣ್ಣೀರಿನ ಹನಿಗೂ ಕೂಡ ನಾನು ಸೇಡು ತೀರಿಸ್ಕೋತೀನಿ. ನೀ ಯೋಚನೆ ಮಾಡಬೇಡ ಅಂತ ಹೇಳಿದೆ. ಈಗ ಅವಳು ನನ್ನನ್ನು ಬರಸೆಳೆದು ಅಪ್ಪಿಕೊಂಡ್ಳು. ಆದರೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾನೆ ಇದ್ಲು. ನಾನು ಹೇಳಿದೆ, ಅಮ್ಮ, ನಾನು ನಿನ್ನ ಹಿಂದಿನ ಗೌರವವನ್ನು ಮರಳಿ ಪಡೆದು ನಿನಗೆ ಕೊಡ್ತೀನಿ. ನಿಮ್ಮ 3 ಜನನನ್ನು ಲಂಕೆಯ ರಾಣಿಯರನ್ನಾಗಿ ಮಾಡ್ತೀನಿ. ಆ ಭೂತಕಾಲ ಹಿಂತಿರುಗಿ ಬರಲೇಬೇಕು. ನಿಮಗೆ ಅನ್ಯಾಯ ಮಾಡಿದವರ ರಕ್ತವನ್ನು ನಾನು ಭೂಮಿಗೆ ಹರಿಯೋ ಹಾಗೆ ಮಾಡ್ತೀನಿ. ಕುಬೇರನಿಗೆ ಮರಣಕ್ಕಿಂತ ಕೆಟ್ಟ ಶಿಕ್ಷೆಯನ್ನು ಕೊಡ್ತೀನಿ ಅಂತ ಹೇಳ್ತಾನೆ ನನ್ನ ಬಟ್ಟೆಯ ಮಧ್ಯೆ ಇದ್ದಂತಹ ಕಟಾರಿಯನ್ನು ಹೊರತೆಗೆದೆ. ಅದರ ಅಂಚನ್ನು ನನ್ನ ಅಂಗೈಯಲ್ಲಿ ಗಟ್ಟಿಯಾಗಿ ಒತ್ತಿ ಹಿಡಿದೆ. ಅದರಿಂದ ರಕ್ತ ಸೋರ್ತಾ ಇತ್ತು. ನಾನು ಹೇಳಿದೆ, ಅಮ್ಮ, ನನ್ನ ಪ್ರತಿ ಹನಿ ರಕ್ತಕ್ಕೂ ಕೂಡ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ನಾನು ತಗೊಳ್ಳೋ ಪ್ರತಿಯೊಂದು ಉಸಿರು ಕೂಡ ನಿನ್ನ ಮೇಲೆ ಆಗಿರುವಂತಹ ಅನ್ಯಾಯ, ಅತ್ಯಾಚಾರದ ಸೇಡಿಗಾಗಿ ಇರುತ್ತೆ ಅಂತ ಹೇಳಿದೆ. ಇನ್ನು ಸಾಮಾನುಗಳ ಕಟ್ಟುವಿಕೆ ಕೆಲಸ ಮುಗಿಸಿದ್ವಿ. ನಾವು ಆಶ್ರಮದ ಬೇಲಿಯಿಂದ ಹೊರಗಡೆಗೆ ಕಾಲಿಟ್ವಿ. ಆಗ ನನಗೆ ಇದ್ದಕ್ಕಿದ್ದ ಹಾಗೆ ಸ್ವಾತಂತ್ರ್ಯ ಅಂದರೆ ಏನು ಅನ್ನೋದು ಅರಿವಾಗ್ತಾ ಹೋಯಿತು. ಅಜ್ಞಾನದ ಸಂಕೋಲೆಗಳನ್ನು ಮುರಿಯೋದ್ರ ಜೊತೆಗೆ ನಮ್ಮ ಹೊಸ ಜೀವನ ಪ್ರಾರಂಭ ಆಗ್ತಿದೆ. ಏನಾಯಿತು ಅಂತ ಯೋಚನೆ ಮಾಡೋಕ್ಕಿಂತ ಇದು ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಅಂತ ಯೋಚನೆ ಮಾಡೋಕ್ಕೂ ಆಗದೆ ಬೇಗ ಸ್ವತಂತ್ರದ ಕಡೆಗೆ ಹೋಗ್ತಾ ಇದ್ದೀವಿ ಅನ್ನಿಸ್ತು. ನಮ್ಮ ವಸ್ತುಗಳನ್ನು ಹೊತ್ತಂತಹ ಹೆಸರುಗತ್ತೆಗಳ ಹಿಂದೆ ಇತರರ ಜೊತೆಗೆ ನಾನು ನಡಿಲಿಕ್ಕೆ ಪ್ರಾರಂಭ ಮಾಡಿದೆ. ನನ್ನ ಕಾಲಲ್ಲಿ ನೋವಿದ್ದೇ ಇತ್ತು. ಹಾಗಾಗಿ ಕುಂಠಿತ ನಡೀತಾ ಇದ್ದೆ. ಶೂರ್ಪ, ಖರ, ದೂಷಣ, ಕುಂಬಿನಿ ಇವರುಗಳು ಸೈನಿಕರ ಜೊತೆಗೆ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ರು. ಅಮ್ಮ ಮತ್ತು ಅವಳ ಸಹೋದರಿಯರು ಸಂತೋಷದಿಂದಲೇ ಬರ್ತಾ ಇದ್ರು. ಇದು ಅವರಿಗೆ
ಸ್ವಾತಂತ್ರ್ಯದ ದಿನ ಆಗಿತ್ತು. ಪ್ರತಿಯೊಂದು ಹೆಜ್ಜೆ ಕೂಡ ಹೊಸ ಮತ್ತು ಅಪರಿಚಿತ ಜೀವನದ ಕಡೆಗೆ ಇತ್ತು. ಪ್ರಹಸ್ತ ದಟ್ಟ ಕಾಡಿನ ಮುಖಾಂತರ ದಾರಿಯಲ್ಲಿ ಮುಂಭಾಗದಲ್ಲಿ ನಡೀತಾ ಇದ್ದ. ತೊರೆಗಳು ಬಲಭಾಗದಿಂದ ಹರಿತಾ ಇದ್ವು. ಭಾರೀ ಮಳೆ ಎಲ್ಲೆಡೆಯಲ್ಲಿಯೂ ಜೌಗು ಮತ್ತು ಚೌಗು ಪ್ರದೇಶಗಳನ್ನು ಸೃಷ್ಟಿ ಮಾಡಿತ್ತು. ನಾವುಗಳು ನಡೀತಿದ್ದಂತಹ ದಾರಿ ಹುಲ್ಲುಗಳ ಮೇಲೆ ಆಗಿತ್ತು. ಒಮ್ಮೊಮ್ಮೆ ಜೌಗು ನೆಲದ ಮೇಲೂ ಕೂಡ ನಡ್ಕೊಂಡು ಹೋಗಬೇಕಾಗಿತ್ತು. ಸೂರ್ಯಾಸ್ತಕ್ಕೆ ಸ್ವಲ್ಪ ಮೊದಲು ನಾವು ಸ್ವಲ್ಪ ಎತ್ತರದ ಭೂ ಸ್ವರೂಪದಲ್ಲಿ ವಿಶ್ರಾಂತಿಗೆ ಅಂತ ನಿಂತ್ಕೊಂಡ್ವಿ. ಎಲ್ಲ ಒಣಗಿದ್ದ ನೆಲ ಎಲ್ಲಿರುತ್ತೋ ಅಲ್ಲಿ ಪ್ರಾಣಿಗಳ ಚರ್ಮಗಳನ್ನು ಹರಡಿದ್ವಿ. ಸೈನಿಕರು ದೀಪಗಳನ್ನು ಹಚ್ಚಿದ್ರು. ಹೆಸರು ಕತ್ತೆಗಳನ್ನು ಇಳಿಸಿದ ಮೇಲೆ ಅವಕ್ಕೆ ಆಹಾರವನ್ನು ಕೊಟ್ಟರು. ನಾವು ಗೆಡ್ಡೆ ಗೆಣಸುಗಳಿಂದ ತಯಾರಿಸಿದ ಆಹಾರವನ್ನು ತಿಂದುಬಿಟ್ಟು ಕೆಂಡದ ಕಡೆನೇ ನೋಡ್ತಾ ಮಲ್ಕೊಂಡಿದ್ವಿ. ಕುದುರೆಗಳು ಮತ್ತು ಹೆಸರು ಕತ್ತೆಗಳನ್ನು ಹಗ್ಗಗಳಲ್ಲಿ ಕಟ್ಟಿದ್ರು. ಆದರೆ ಅವು ವಿರಾಮ ಮಾಡಲಿಕ್ಕೋಸ್ಕರ ಅಲ್ಲಲ್ಲೇ ಮಲ್ಕೊಂಡಿದ್ವು. ಹತ್ತಿರದಲ್ಲಿ ಕೂತಿದ್ದ ಪ್ರಹಸ್ತ ನನ್ನನ್ನು ನೋಡಿ ಮುಗುಳ್ನಕ್ಕ. ದಶಗ್ರೀವ, ನೀನು ಕೊಂದಂತಹ ತೋಳದ ಬಗ್ಗೆ ಕೇಳಿದೆ. ನಿನ್ನ ಧೈರ್ಯ ನಿಜವಾಗ್ಲೂ ಅಸುರನಾದವನಿಗೆ ತಕ್ಕದ್ದಾಗಿದೆ ಅಂತ ಹೇಳ್ದ. ನಾನು ಕೃತಕವಾಗಿ ನಗತಾ ಕೇಳಿದೆ, ನಾವು ತಲುಪಲಿಕ್ಕೆ ಇನ್ನೂ ಎಷ್ಟು ಸಮಯ ಬೇಕಾಗುತ್ತೆ ಅಂತ. ಅವನು ಹೇಳ್ದ, ಇನ್ನೇನು ಕೆಲವೇ ದಿನದಲ್ಲಿ ನಾವು ಯಮುನಾ ತೀರವನ್ನು ಮುಟ್ಟಿಬಿಡ್ತೀವಿ. ಆದರೆ ಈ ಪ್ರಯಾಣ ಅನ್ನೋದು ಜೀವಮಾನ ಪೂರ್ತಿ ಇರುವಂತಹ ಪ್ರಯಾಣ ಇದು ಅಂತ ಹೇಳ್ದ. ಪರವಾಗಿಲ್ಲ ಅಂತಲೂ ನಾನು ಉತ್ತರಿಸಿದೆ. ಆದರೆ ಅವನು ಹೇಳಿದ ಮಾತುಗಳು ನನ್ನನ್ನು ಮತ್ತೆ ಮತ್ತೆ ಯೋಚನೆ ಮಾಡೋ ಹಾಗೆ ಮಾಡಿದ್ವು. ಸುತ್ತ ನೋಡಿದೆ, ಎಲ್ಲರೂ ನಿದ್ದೆಗೆ ಶರಣಾಗಕ್ಕೆ ಸಿದ್ಧರಾಗಿದ್ದರು. ನಾನು ಕೂಡ ಮಲಗಕ್ಕೆ ಸಿದ್ಧನಾದೆ. ನಕ್ಷತ್ರಗಳಿಂದ ತುಂಬಿರೋ ಆಕಾಶವನ್ನು ನೋಡ್ತಾ ನಿಧಾನವಾಗಿ ನಿದ್ದೆಗೆ ಜಾರಿದೆ. ಸೂರ್ಯೋದಯದ ನಂತರವೇ ನಾನು ಎಚ್ಚರಿಕೆಗೊಂಡಿದ್ದು. ಬೆಚ್ಚಗಿನ ತುಪ್ಪಳದ ಕಂಬಳಿಯನ್ನು ಹೊದ್ಕೊಂಡಿದ್ದೆ. ಅದನ್ನು ದೂರ ತಳ್ಳಿ ದೊಡ್ಡ ಆಕಳಕ್ಕೆ ಹಸ್ತಾ ನಾನು ಮೇಲಕ್ಕೆದ್ದೆ. ಅಮ್ಮ ಹೇಳಿದ್ಲು, ದಶಗ್ರೀವ, ಹತ್ತಿರದಲ್ಲಿ ಹರಿತಾ ಇರುವಂತಹ ಒಂದು ಸಣ್ಣ ತೊರೆ ಇದೆ. ನಿನ್ನ ಒಡ ಹುಟ್ಟಿದವ್ರನ್ನ ಕರ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ. ಎಲ್ರೂ ನನ್ನ ಹತ್ರಕ್ಕೆ ಕರೆದೆ. ಕಾಡು ಮತ್ತು ಪೊದೆಗಳ ಮುಖಾಂತರ ಸಾಗೋ ನೀರನ್ನು ನಾವು ತಲುಪಿದ್ವಿ. ಕುಂಭಕರ್ಣ ಮತ್ತು ಮಹೋದರ ನೀರಿಗೆ ಇಳಿದ್ರು. ಅದನ್ನು ಎಲ್ಲರ ಮೇಲೂ ಎರಚಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ನೀರು ತಣ್ಣಗಿತ್ತು. ನನಗೆ ಬೆನ್ನ ಮೂಳಿನಲ್ಲಿ ನಡುಕ ಉಂಟಾಗುವಷ್ಟು ಚಳಿ ಆಯಿತು. ಸೂರ್ಯನ ಬೆಳಕಿನಿಂದಾಗಿ ಕೆಲವು ಹನಿ ನೀರು ನನ್ನ ಮಣಿಕಟ್ಟಿನ ಮೇಲೆ ಬಿದ್ದು ಹರಳುಗಳ ಹಾಗೆ ಹೊಳಿತಾ ಇತ್ತು. ಅದನ್ನು ನೋಡಿ ಸಂತೋಷ ಆಯಿತು. ಗಾಯದ ಬಗ್ಗೆ ಮರ್ತೇ ಹೋಯಿತು. ನಾನು ನೀರಿಗೆ ಇಳಿದೆ. ಹರಿವು ತುಂಬ ಪ್ರಬಲವಾಗಿರಲಿಲ್ಲ. ಹಾಗಾಗಿ ಎಲ್ಲರೂ ನೀರಿನ ಜೊತೆಗೆ ಮುಕ್ತವಾಗಿ ಆಡ್ತಾ ಇದ್ರು. ಕುಂಭಕರ್ಣ ನನ್ನನ್ನು ನೀರಿನ ಒಳಗಡೆಗೆ ಮತ್ತಷ್ಟು ಎಳೆದ. ಈಗ ನನ್ನ ದೇಹದ ಮೇಲಿದ್ದ ಕೊಳೆಯಿಂದ ಮುಂಬರುವ ವಿನಾಶದ ಭಾವನೆ ಕೂಡ ಕೊಚ್ಚಿ ಹೋಯಿತು. ನಾವು ನಮ್ಮ ಮನಸಾರೆ ನೀರಿನಲ್ಲಿ ಆಡ್ತಾ ಇದ್ವಿ. ನಮ್ಮ ಅಜ್ಜನ ಉಪಸ್ಥಿತಿ ನಮ್ಮ ಜೀವನವನ್ನೇ ಬದಲಾಯಿಸಿಬಿಡ್ತಲ್ವಾ ಅಂದ್ಕೊಂಡೆ. ನಾನು ನನ್ನ ನಿಜವಾದ ಗುರುತನ್ನು ಈಗ ಅರಿತುಕೊಂಡೆ. ಅದನ್ನು ಜೀರ್ಣಿಸ್ಕೊಂಡಿದ್ರಿಂದಲೇ ಈಗ ನನ್ನ ಮನಸ್ಸಿನ ಮೇಲೆ ಹೊರೆ ಕಡಿಮೆ ಆಗಿದೆ. ಹಿಂತಿರುಗಿ ಬಂದ್ವಿ. ಆಗ ಅಮ್ಮ ನಾನು ನೀರಿಗೆ ಇಳಿದದ್ದನ್ನು ಕೇಳಿ ಕೋಪಗೊಂಡ್ಳು. ನನ್ನ ಗಾಯಗಳಿಗೆ ಮತ್ತೆ ಔಷಧಿ ಹಚ್ಚಿದ್ಲು. ನಿಧಾನವಾಗಿ ಎಲೆಗಳ ಹೊದಿಕೆ ಪದರದಿಂದ ಕಟ್ಟಿದ್ರು. ಸ್ನಾನಕ್ಕೆ ಹೋಗು ಅಂತ ಹೇಳಿದ್ದು ಅವರೇನೆ. ಈಗ ಇಷ್ಟೊಂದು ಗಾಯಗಳಿದ್ದು ನೀರಲ್ಲಿ ಯಾಕೆ ಇಳಿದೆ ಅಂತ ಬೈದವರು ಅವರೇನೆ. ನಾವು ಹೆಸರು ಕತ್ತೆಗಳನ್ನು ಹೇರ್ಕೊಂಡು ಮುಂದೆ ನಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ವಿ. ನಾವೀಗ ಆ ಸೈನಿಕರ ಜೊತೆಗೆ ಮುಕ್ತವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅವರಲ್ಲಿ ಕೆಲವರು ಗಸ್ತು ತಿರುಗಕ್ಕೆ ಅಂತ ಮುಂದೆ ಹೋದರು. ನಾವು ಆಗಾಗ ವಿರಾಮ ತಗೋಬೇಕಾಯಿತು. ನನಗೆ ಅನಾಗರಿಕರಂತೆ ಕಾಣ್ತಿದ್ದಂತಹ ಈ ಸೈನಿಕರು ಈಗ ತುಂಬ ಧೈರ್ಯಶಾಲಿಗರು ಮತ್ತು ಅವರ ಜೊತೆ ಗೆಳೆತನ ಮಾಡಬಹುದು ಅನ್ನೋ ಹಾಗೆ ನನಗನ್ನಿಸ್ತಾ ಇತ್ತು. ಬೇಟೆ ಬಗ್ಗೆ ಅವ್ರಿಗಿದ್ದಂತಹ ಜ್ಞಾನ ಕೂಡ ನನಗೆ ಆಶ್ಚರ್ಯಕರ ಅನ್ನಿಸ್ತಿತ್ತು. ಅವರು ತುಂಬ ಸುಲಭವಾಗಿ ಹಂದಿಗಳು, ಮೊಲಗಳು, ನವಿಲುಗಳು, ಜಿಂಕೆಗಳನ್ನು ಸಹ ಬೇಟೆ ಆಡ್ತಾ ಇದ್ರು. ಇದೆಲ್ಲವನ್ನು ನೋಡಿ ನಮಗೆ ಆಶ್ಚರ್ಯ ಆಯಿತು. 3ನೇ ದಿನ ನಾವು ಯಮುನಾ ನದಿಯ ವಿಶಾಲ ದಡವನ್ನು ತಲುಪಿದ್ವಿ. ಅಜ್ಜ ಪೌಲಸ್ತವವನ್ನು ನೋಡೋಕ್ಕೆ ನಾವು ಹೇಗೆ ಹೋದ್ವಿ ಅನ್ನೋ ಕಥೆಯನ್ನು ಕುಂಭ ವಿವರಿಸ್ತಾ ಇದ್ದ. ಅಜ್ಜ ಸುಮಾಲಿ ನಮ್ಮ ಮುಂದೆ ಬಂದಿದ್ದರಿಂದ ಆ ರಾತ್ರಿಗೆ ಶಿಬಿರ ಈಗಾಗಲೇ ಹತ್ತಿರದಲ್ಲೇ ಹಾಕಬೇಕು ಅಂತ ತೀರ್ಮಾನ ಆಗಿತ್ತು.
ಕೆಲವಾರು ಸೈನಿಕರು ಹತ್ತಿರದ ಕಾಡಲ್ಲಿ ಬೇಟೆ ಆಡಲಿಕ್ಕೆ ಅಂತ ಹೋದರು. ಹೆಸರು ಕತ್ತೆಗಳನ್ನು ಇಳಿಸಿ ನಾವುಗಳು ಸೌಮ್ಯವಾಗಿ ಹರಿತಿದ್ದಂತಹ ಆ ನದಿಯ ತಾಜಾತನವನ್ನು ಅನುಭವಿಸೋಕ್ಕೆ ಅಂತ ಹತ್ರ ಹೋದ್ವಿ. ನಾವು ಒಡ ಹುಟ್ಟಿದವರು ಯಮುನಾ ನದಿಯ ನಿಧಾನವಾಗಿ ಹರಿಯೋ ನೀರಲ್ಲಿ ಕಲ್ಲುಗಳನ್ನು ಎಸೆದು ಆನಂದಿಸ್ತಾ ಇದ್ವಿ. ನಮ್ಮ ಅಜ್ಜ ಪೌಲಸ್ತ್ಯನನ್ನು ಭೇಟಿಯಾಗಕ್ಕೆ ಅಂತ ಹೋದಾಗ ಯಮುನಾ ನದಿಯನ್ನು ನೋಡಿದ್ವಿ. ಸೂರ್ಯಾಸ್ತದ ಹೊತ್ತಿಗೆ ಸೈನಿಕರು ಹಂದಿ ಮತ್ತು ಕೆಲವು ಉಡಗಳ ಜೊತೆಗೆ ಮರಳಿ ಬಂದರು. ಆ ಉಡಗಳು ನೋಡಲಿಕ್ಕೆ ಸಣ್ಣ ಮೊಸಳೆಗಳ ಹಾಗೆ ಕಾಣ್ತಾ ಇದ್ವು. ಸೈನಿಕರು ಹಂದಿ ಮತ್ತು ಈ ಉಡಗಳನ್ನು ಕತ್ತರಿಸಿ ಮಾಂಸವನ್ನು ನದಿಯಲ್ಲಿ ತೊಳೆದು ಬೆಂಕಿ ಮೇಲೆ ಹುರಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಯ್ಯಪ್ಪ, ಇದನ್ನು ಆಹಾರ ಅಂತ ಕರೆಯೋಕ್ಕಾಗತ್ತಾ? ನಾನು ಆಹಾರಕ್ಕೋಸ್ಕರ ಈ ಉಡಗಳನ್ನು ತಿನ್ನೋಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ವಿಭೀಷಣ ಸೊಟ್ಟ ಮುಖ ಮಾಡ್ಕೊಂಡು ಹೇಳ್ದ. ಆಗ ನಾನು ಹೇಳಿದೆ, ಅವರು ಅದನ್ನು ತಿಂತಾರೆ, ಹಾಗಾಗಿ ನಾವು ಕೂಡ ಅದನ್ನು ತಿನ್ನೋಕ್ಕೆ ಕಲಿಬೇಕು. ಜೀರ್ಣ ಆಗಕ್ಕೆ ಯಾವುದು ಸಾಧ್ಯವೋ ಅದೆಲ್ಲವೂ ಆಹಾರ, ಮತ್ತು ಆ ಆಹಾರನೇ ಬ್ರಹ್ಮ ಅಂತ ತಿಳ್ಕೋಬೇಕು ಅಂತ ನನ್ನಗತಾ ಅವನಿಗೆ ಹೇಳಿದೆ. ಊಟ ಆಯಿತು. ಆನಂತರ ನಾವು ನಮಗಾಗಿ ಕಟ್ಟಿದ್ದಂತಹ ಒಂದು ತಾತ್ಕಾಲಿಕ ಕುಟೀರದ ಒಳಗಡೆ ಮಲ್ಕೊಂಡ್ವಿ. ಆಕಾಶದಲ್ಲಿ ಚಂದ್ರ ಇರಲಿಲ್ಲ, ಅದು ಕತ್ತಲೆಯ ರಾತ್ರಿ ಆಗಿತ್ತು. ಪಂಜುಗಳ ಬೆಳಕು ಮತ್ತು ಕೆಂಡದ ಹೊರತಾಗಿ ಬೇರೇನೂ ಕಾಣಿಸ್ತಿರ್ಲಿಲ್ಲ. ಅದರ ಮುಖಾಂತರವೇ ಸುತ್ತಮುತ್ತ ಕೂತವರೆಲ್ಲರೂ ಕಾಣಿಸ್ತಾ ಇದ್ರು. ಸೈನಿಕರು ಏನೋ ಒಬ್ಬೊಬ್ಬರು ಹಾಸ್ಯ ಮಾಡಿಕೊಂಡು ನಗ್ತಾ ಇದ್ರು. ನಾವು ಕೂಡ ಅವ್ರ ಮಾತುಗಳನ್ನು ಕೇಳಿ ಒಬ್ಬರನ್ನೊಬ್ಬರ ನೋಡಿ ನಗ್ತಾ ಇದ್ವಿ. ಆಗ ನಾನು ಕುಂಭಕರ್ಣನ ಕೇಳಿದೆ, ಪೌಲಸ್ತ್ಯನ ಆಶ್ರಮ ಅಂದರೆ ನಮ್ಮ ಅಜ್ಜನ ಆಶ್ರಮ ಇಲ್ಲೇ ಎಲ್ಲೋ ಹತ್ರ ಇದೆ ಅಲ್ವಾ ಅಂದೆ. ಇರ್ಬೋದು ಅನ್ಸುತ್ತಪ್ಪ ಅಂತ ಅವನಂದ. ನಾವು ಅವನನ್ನು ಭೇಟಿ ಮಾಡ್ಕೊಂಡು ಹೋಗೋಣವಾ ಅಂತ ನಾನು ಕೇಳಿದೆ. ಬೇಡ, ಅಮ್ಮಂಗೆ ಸಿಟ್ಟು ಬರುತ್ತೆ ಅಂತ ಅವನು ಹೇಳ್ದ. ಇಲ್ಲ, ಅಮ್ಮ ಮಾಡ್ಕೊಳ್ಳಲ್ಲ ಸಿಟ್ಟು ಅಂತ ನನಗನ್ನಿಸ್ತಾ ಇದೆ. ಒಮ್ಮೆ ಕೇಳಿ ನೋಡ್ತೀನಿ. ಯಮುನಾ ನದಿಯನ್ನು ನಾವು ದಾಟಿ ಹೋಗ್ಬಿಟ್ರೆ ನಾವು ಮತ್ತೆ ಅವನನ್ನು ಯಾವತ್ತೂ ನೋಡೋಕ್ಕಾಗೋದಿಲ್ಲ ಅಂತ ನಾನು ಹೇಳಿದೆ. ಸರಿ, ಹಾಗಾದರೆ ಅಮ್ಮನನ್ನು ಕೇಳು, ಅವಳು ಒಪ್ಕೊಂಡ್ರೆ ನಾವು ಹೋಗಬಹುದು. ಆದರೆ ಅಜ್ಜ ಮತ್ತು ಪ್ರಹಸ್ತ ಇವರುಗಳು ಮಾತ್ರ ನಾವು ನಮ್ಮ ಅಜ್ಜನನ್ನು ಭೇಟಿ ಮಾಡಲಿಕ್ಕೆ ಒಪ್ಪಲ್ಲ ಅನಿಸುತ್ತೆ. ಯಾವುದೇ ಕಾರಣವಿಲ್ಲದೆ ನೀನು ಅವ್ರ ಕೋಪ ಮಾಡ್ಕೊಳ್ಳೋ ಹಾಗೆ ಮಾಡ್ತಾ ಇದೆಯಲ್ಲ ಅಂತ ಅವನು ವಾದ ಮಾಡ್ದ. ಆಗ ನಾನು ಹೇಳಿದೆ, ಇಲ್ಲ, ಅಮ್ಮನನ್ನು ಒಂದು ಮಾತು ಕೇಳಿಬಿಟ್ಟು ಆಮೇಲೆ ನಾವು ನಮ್ಮ ಅಜ್ಜನ ಹತ್ರಕ್ಕೆ ಹೋಗಿ ಬರೋಣ ಅಂತ ಹೇಳಿದೆ. ಹೋದೆ ಅಮ್ಮನ ಹತ್ರಕ್ಕೆ. ಅಮ್ಮ, ಅಜ್ಜ ಪೌಲಸ್ತ್ಯನ ಆಶ್ರಮ ಇಲ್ಲೇ ಹತ್ತಿರದಲ್ಲಿದೆ. ನಾವು ಮುಂದುವರಿಯಲಿಕ್ಕೆ ಮುಂಚೆ ಅವರನ್ನು ಒಮ್ಮೆ ಭೇಟಿ ಮಾಡಬಹುದಾ ಅಂತ ಕೇಳಿದೆ. ನನಗನ್ನಿಸ್ತಿತ್ತು ಅವಳು ತುಂಬ ಸಿಟ್ಟು ಮಾಡ್ಕೊಳ್ತಾಳೆ ಅಂತ. ಇಲ್ಲ, ನೀವು ಅವ್ರನ್ನ ಯಾಕೆ ಭೇಟಿ ಮಾಡೋಕ್ಕೆ ಅಂತ ಇಷ್ಟಪಡ್ತಿದ್ದೀರಾ? ನಾವು ಅವ್ರ ಜೊತೆ ಎಲ್ಲ ಸಂಬಂಧವನ್ನು ಕಡ್ಕೊಂಡ್ಬಿಟ್ಟಿದ್ದೀವಿ. ಜೊತೆಗೆ ಆ ದುಷ್ಟನಿಗೆ ಜನ್ಮ ಕೊಟ್ಟಿದ್ದು ಈ ಪೌಲಸ್ತ್ಯ. ಅವನನ್ನು ಭೇಟಿ ಆಗಬೇಕು ಅಂತ ನೀನು ಯಾಕೆ ಬಯಸ್ತಾ ಇದೀಯಾ ಅಂತ ಅಮ್ಮ ಅಂದೇ ಬಿಟ್ಲು. ಆಗ ನಾನು ಹೇಳಿದೆ, ಅಮ್ಮ, ಈ ಅಜ್ಜ ನಮ್ಮ ತಂದೆ ಥರ ಅಲ್ಲ. ಅವರ ಆಶ್ರಮಕ್ಕೆ ನಾವು ಭೇಟಿ ಕೊಟ್ಟಾಗೆಲ್ಲ ನಮ್ಮನ್ನು ಅವರು ಪ್ರೀತಿ ಮತ್ತು ವಿಶ್ವಾಸದಿಂದಲೇ ನೋಡ್ಕೊಂಡಿದ್ದಾರೆ. ಅವರ ಆಶ್ರಮ ಇಲ್ಲೇ ಹತ್ತಿರದಲ್ಲಿದೆ, ಹಾಗಾಗಿ ನಾವು ಅವರನ್ನು ಹೋಗಿ ಭೇಟಿ ಮಾಡಿ ಬರೋಣವಾ ಅಂತ ಕೇಳಿದೆ. ಅವಳು ಏನೋ ಹೇಳಕ್ಕೆ ಮೊದಲೇ ಅಜ್ಜ ಸುಮಾಲಿ ಅವರು ಹೇಳಿದ್ರು, ದಶಗ್ರೀವ, ಹೋಗು ಪೌಲಸ್ತ್ಯನನ್ನು ಭೇಟಿ ಮಾಡ್ಕೊಂಬ. ಕೈ ಕಸಿ ಇಲ್ಲಿ ಕೇಳು, ಆ ಪೌಲಸ್ತ್ಯರು ಒಬ್ಬ ವಿದ್ವಾಂಸರು ಮತ್ತು ತುಂಬ ಶ್ರದ್ಧೆ ಇರುವಂತಹ ಋಷಿಗಳು. ಅವರನ್ನು ದೇವತೆಗಳಲ್ಲದೆ ಅಸುರರು ಮತ್ತು ದಾನವರು ಕೂಡ ಗೌರವಿಸ್ತಾರೆ. ಎಲ್ಲ ಮಾನವ ಕುಲವನ್ನು ಆತ ಒಂದೇ ರೀತಿ ಕಾಣ್ತಾರೆ. ನಾನು ಕೂಡ ಅವರನ್ನು ಗೌರವಿಸ್ತೀನಿ. ವಿಶ್ರಾವಸನಂತಹ ಭಯಾನಕ ಮಗ ಅವನಿಗೆ ಹೇಗೆ ಹುಟ್ಟಿದ್ನೋ ಗೊತ್ತಿಲ್ಲ, ಅದು ಆ ಮಹಾದೇವನಿಗೆ ಮಾತ್ರ ಗೊತ್ತು ಅಷ್ಟೇ. ನೀವು ಜೀವನದಲ್ಲಿ ಸ್ವಲ್ಪ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಗಳಿಸೋಕ್ಕೆ ಸಾಧ್ಯವಾಗಿದ್ದರೆ ಅದು ಆ ಅಜ್ಜನಿಂದಲೇ. ಕೆಲವು ಜನರನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ 1-2 ದಿನದಲ್ಲಿ ಹಿಂತಿರುಗಿ. ನೀವು ಹಿಂತಿರುಗಿ ಬಂದು ನಂತರ ನಾವು ನದಿಯನ್ನು ದಾಟೋಣ ಅಂತ ಅಜ್ಜ ನನ್ನನ್ನು ನೋಡಿ ಮುಗುಳ್ನಕ್ಕರು ಮತ್ತು ಹೋಗಲಿಕ್ಕೆ ಅನುಮತಿ ನೀಡಿದ್ರು. ಈಗ ನನ್ನ ಅಪ್ಪನನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ನನಗೆ ಒಂದು ರೀತಿಯ ಸಂತೋಷನೂ ಆಯಿತು. ಏಕೆಂದರೆ ನನಗೆ ಆ ಅಜ್ಜ ಪೌಲಸ್ತ್ಯನ ಬಗ್ಗೆ ಒಳ್ಳೆಯ ಅಭಿಪ್ರಾಯವೇ ಇತ್ತು. ಅಮ್ಮಂಗೆ ಮಾತ್ರ ಬೇಸರ. ಆಕೆ ಹೇಳಿದ್ಲು, ಸರಿ ಹೋಗು, ಆದರೆ ತುಂಬ ಹಿಂತಿರುಗಿ ಬಾ ಅಂತ. ಯಾಕೆಂದರೆ ಆಕೆಗೆ
ವಿಶ್ರಾವಸು ಅಂದರೆ ತನ್ನ ಗಂಡನಲ್ಲದ ಗಂಡನ ಬಗ್ಗೆ ಅಸಮಾಧಾನ ಇತ್ತು. ಇನ್ನು ಅವನ ತಂದೆ ಬಗ್ಗೆ ಆಕೆಗೆ ವಿಶ್ವಾಸ ಇರೋದಕ್ಕಾದರೂ ಹೇಗೆ ಸಾಧ್ಯ? ಕುಂಭಕರ್ಣ ಮತ್ತು ವಿಭೀಷಣರು ಕೂಡ ನನ್ನ ಜೊತೆಗೆ ಬಂದರು. ಅಮ್ಮ, ನಾನು ಇವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅಮ್ಮಂಗೆ ಇಷ್ಟ ಇರಲಿಲ್ಲ, ಆದರೆ ಅಜ್ಜನಿಂದಾಗಿ ಆಕೆ ಒಪ್ಕೊಳ್ಳೇಬೇಕಾಯಿತು. ಹೇಳಿದ್ಲು, ಪ್ರಹಸ್ತ, ನೀನು ನಾಳೆ ಇವರನ್ನ ಪೌಲಸ್ತ್ಯನ ಆಶ್ರಮಕ್ಕೆ ಕರ್ಕೊಂಡು ಹೋಗು. ನೀವು ಹಿಂತಿರುಗೋ ಹೊತ್ತಿಗೆ ನಾವು ದೋಣಿಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ ಅಂತ. ಅಜ್ಜನು ಆಕೆ ಮಾತಿಗೆ ಒಪ್ಪಿಗೆ ಸೂಚಿಸಿದ್ರು. ಹಾಗಾಗಿ ಪ್ರಹಸ್ತನು ಒಪ್ಪಿಗೆ ಕೊಟ್ಟು ತಲೆ ಆಡಿಸ್ದ. ಮರುದಿನ ಬೆಳಗ್ಗೆನೆ ಪ್ರಹಸ್ತ ಮತ್ತು ನಾವು 3 ಜನ ಅಣ್ಣ ತಮ್ಮಂದರು ಹೊರಟ್ವಿ. ಮಧ್ಯಾಹ್ನದ ಹೊತ್ತಿಗೆಲ್ಲ ನಾವು ಅಜ್ಜನ ಆಶ್ರಮದಲ್ಲಿದ್ವಿ. ಅನೇಕ ಕ್ಷತ್ರಿಯ ರಾಜಕುಮಾರರು ತರಬೇತಿ ಪಡಿಲಿಕ್ಕೆ ಅಂತ ಅವರ ಆಶ್ರಮದಲ್ಲಿದ್ದರು. ಈ ಆಶ್ರಮ ನಮ್ಮ ತಂದೆಯ ಆಶ್ರಮಕ್ಕಿಂತ ದೊಡ್ಡದಾಗಿತ್ತು. ಅಜ್ಜ ಗುರು ಶಿಷ್ಯ ಬೋಧನಾ ಸಂಪ್ರದಾಯದ ಅತ್ಯಂತ ಪ್ರಭಾವಶಾಲಿ ಪ್ರತಿಪಾದಕರಾಗಿದ್ದರು. ಆಯುರ್ವೇದದಲ್ಲೂ ಕೂಡ ಅವರು ಪಂಡಿತರಾಗಿದ್ದರು. ಅವ್ರ ಜೊತೆಗೆ ನಾನು ಸಂಭಾಷಣೆಯಲ್ಲಿ ತಮಾಷೆ ಮಾಡ್ತಾ ಕಾಲ ಕಳೀತಿದ್ದೆ. ಅವರು ವರ್ಷವಿಡೀ ಅಲ್ದಾಡ್ತಾ ಇದ್ರು. ಒಂದು ದಿನ ಮೇರು ಶಿಖರದಲ್ಲಿದ್ದರೆ, ಒಂದು ದಿನ ಹಿಮಾಲಯದಲ್ಲಿ ಇರ್ತಿದ್ರು, ಮತ್ತೊಂದು ದಿನ ಆಶ್ರಮದಲ್ಲಿರ್ತಾ ಇದ್ರು. ಅದು ಮಳೆಕಾಲ, ಹಾಗಾಗಿ ಅವರು ಆಶ್ರಮದಲ್ಲಿ ಇರಬಹುದು ಅಂತ ನಾನು ಭಾವಿಸಿದ್ದೆ. ಅನೇಕ ವರ್ಷಗಳ ಹಿಂದೆ ನಾವು ಇಲ್ಲಿಗೆ ಬಂದಾಗ ಅವರು ನಮ್ಮನ್ನು ಎಷ್ಟೊಂದು ಪ್ರೀತಿ ಗೌರವಗಳಿಂದ ನಡೆಸ್ಕೊಂಡಿದ್ರು. ಈಗ ನೆನೆಸ್ಕೊಂಡ್ರೆ ಅದೆಲ್ಲ ಅದ್ಭುತ ಅಂತ ನನಗನ್ನಿಸ್ತಾ ಹೋಯಿತು. ಅಂದರೆ ನಮ್ಮ ಬಗ್ಗೆ ಅವ್ರಿಗೆಲ್ಲವೂ ಗೊತ್ತಿತ್ತು. ನಾವು ಆರ್ಯರಲ್ಲ, ಅಸುರ ರಾಜಕುಮಾರಿಯರ ಮಕ್ಕಳು ಅಂತ ಗೊತ್ತಿದ್ರು ಕೂಡ ನಮ್ಮನ್ನು ತಾರತಮ್ಯ ಮಾಡಲಿಲ್ಲ ಅವರು. ಇದರ ಅರಿವು ನನಗೆ ಈಗ ಆಗ್ತಾ ಹೋಯಿತು. ಅವ್ರ ಜೊತೆಗೆ ಇನ್ನಷ್ಟು ಗೌರವ ಹೆಚ್ಚುತ್ತಾ ಹೋಯಿತು. ನಾವು ಆಶ್ರಮವನ್ನು ಪ್ರವೇಶ ಮಾಡಿದ್ವಿ. ಎಲ್ಲರೂ ನಮ್ಮನ್ನೇ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ನಾನು ಅವ್ರು ಯಾರ ಕಡೆನೂ ದೃಷ್ಟಿ ಹಾಯಿಸ್ದೆ, ನೇರವಾಗಿ ಅಜ್ಜನ ಕುಟೀರದ ಕಡೆಗೆ ಹೋದೆ. ಅಜ್ಜ ನಮಸ್ಕಾರ ಅಂತ ಹೇಳಿದೆ. ಆ ಅಜ್ಜ ಪ್ರಾರ್ಥನೆಯಲ್ಲಿ ಮುಳುಗಿದ್ರು. ಹಾಗಾಗಿ ನನ್ನ ಶುಭಾಶಯಕ್ಕೆ ಉತ್ತರಿಸಲೇ ಇಲ್ಲ. ಮತ್ತೆ ಹೇಳಿದೆ, ಅಜ್ಜ, ನಾನು ದಶಗ್ರೀವ ಬಂದಿರೋದು, ನಮಸ್ಕಾರ ಅಂತ ಹೇಳಿದೆ. ಈಗ ಅಜ್ಜ ನನ್ನ ಕಡೆ ನೋಡಿದ್ರು. ದಶಗ್ರೀವನ ಮಗು, ಹೇಗಿದೆಯಪ್ಪ? ಇಷ್ಟು ದೂರ ಹೇಗೆ ಬಂದ್ರಿ ಅಂತ ಕೇಳಿದ್ರು. ನಿನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತಲೂ ಆಶ್ಚರ್ಯದಿಂದ ಅವ್ರು ನನ್ನನ್ನು ಕೇಳಿದ್ರು. ಅವ್ರಿಗೆ ಹೇಳೋಕ್ಕೆ ಮೊದಲೇನೆ ನನ್ನ ಹಿಂದೆನೆ ಕುಂಭಕರ್ಣ, ವಿಭೀಷಣ ಅವರು ಕೂಡ ಬಂದಿದ್ರು. ಅವರುಗಳನ್ನು ನೋಡಿ ಕೂಡ ಅಜ್ಜನಿಗೆ ಸಂತೋಷವಾಗಿತ್ತು. ಆ ಸಂತೋಷ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ವಿಭೀಷಣ, ಕುಂಭಕರ್ಣ ಮತ್ತು ನಾನು ಮತ್ತೊಮ್ಮೆ ಅವ್ರಿಗೆ ನಮಸ್ಕಾರ ಮಾಡಿ ಅವರ ಪ್ರಾರ್ಥನೆಗೆ ಅಡ್ಡಿಪಡಿಸಬಾರ್ದು ಅಂತ ಹೊರಗಡೆ ಬರೋದು ಅಂತ ತೀರ್ಮಾನ ಮಾಡಿಕೊಂಡ್ವಿ. ನಾನು ಹೇಳಿದೆ, ಅಜ್ಜ, ನೀನು ನಿನ್ನ ಪ್ರಾರ್ಥನೆಯನ್ನು ಮುಗಿಸ್ಕೊಂಡು ಬಾ, ನಾವು ಹೊರಗಡೆ ಕೂತಿರ್ತೀವಿ ಅಂತ ಹೇಳಿಬಿಟ್ಟು ಕುಟೀರದ ಹೊರಗಡೆ ಹೋಗಿ ಕೂತ್ಕೊಂಡ್ವಿ. ಇನ್ನು ಆಶ್ರಮದ ಸೇವಕರು ನಮಗೆ ಅಂತ ಹಣ್ಣುಗಳು ಮತ್ತು ಅಕ್ಕಿಯ ರೊಟ್ಟಿಯ ಚೂರುಗಳನ್ನು ನೀಡಿದ್ರು. ಅಜ್ಜ ಬೇಗದಲ್ಲೇ ನಾವು ಕೂತಿದ್ದಂತಹ ಜಗಲಿ ಕಡೆಗೆ ಬಂದರು. ಅವರು ಆಶ್ರಮದಲ್ಲಿ ನಡೆದ ಘಟನೆಗಳ ಬಗ್ಗೆ ನನ್ನನ್ನು ಕೇಳಿದ್ರು. ಏನಾಯಿತು, ಯಾಕೆ ಹೀಗಾಯಿತು ಅಂತ ಎಲ್ಲವನ್ನೂ ಕೇಳಿದ್ರು. ನಾನು ಅಲ್ಲಿ ನಡೆದ ಕಥೆಯನ್ನೆಲ್ಲ ಅವ್ರಿಗೆ ವಿವರಿಸಿದೆ. ತಾಳ್ಮೆಯ ಒಂದು ರೀತಿ ನನ್ನಿಂದ ಕಳೆದು ಹೋಗ್ಬಿಟ್ಟಿತ್ತು. ನಾನು ಹೇಳಿದೆ, ಅಜ್ಜ, ಅಸಂಖ್ಯಾತ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಉತ್ತರಗಳ ನಿರೀಕ್ಷೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ಅಮ್ಮ ಅನಾರ್ಯಳಾಗಿದ್ದರೆ ಮಕ್ಕಳು ತಮ್ಮ ತಂದೆಯ ಕುಲವನ್ನು ಆನುವಂಶಿಕವಾಗಿ ಪಡೆಯೋದಿಲ್ಲ ಅಂತ ಅಪ್ಪ ಹೇಳಿದ್ರು. ಹಾಗಾದರೆ ನಾವು ನಿಮ್ಮ ಕುಲಕ್ಕೆ ಸೇರಿದವರಲ್ವಾ ಅಜ್ಜ ಅಂತ ಕೇಳಿದೆ. ನಾನು ಇದ್ದಕ್ಕಿದ್ದಾಗೆ ಈ ಥರ ಪ್ರಶ್ನೆಗಳನ್ನು ಹಾಕಿದ್ದು ಆತನಿಗೆ ಏನನ್ನಿಸ್ತೋ ಗೊತ್ತಿಲ್ಲ. ಕೆಲವು ಕಾಲ ಏನು ಮಾತಾಡದೆ ಯೋಚನೆ ಮಾಡೋಕ್ಕೆ ಕೂತ್ಕೊಂಡ. ಆಮೇಲೆ ಹೇಳ್ದ, ನೋಡು, ನಿನ್ನೆಯಷ್ಟೇ ವಿಶ್ರವನ ಆಶ್ರಮದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನನಗೂ ವಿಚಾರ ಬಂತು. ಮಕ್ಕಳೇ, ದೇವತೆಗಳ ರಾಜನಾದ ಇಂದ್ರನ ಪತ್ನಿ ಶಚೀದೇವಿ ಅಂತ. ಆ ಶಚೀದೇವಿ ಅಸುರರ ಅಂದರೆ ರಾಕ್ಷಸರ ರಾಜ ಪುಲೋಮನ ಮಗಳು. ಆಕೆಯ ಮಕ್ಕಳು ಜಯಂತ ಮತ್ತು ಜಯಂತಿ ಅಂತ. ಆದರೆ ಅವರಿಬ್ಬರೂ ರಾಕ್ಷಸರ ಮಕ್ಕಳು ಅಂತ ತಿಳ್ಕೊಳ್ಳದೆ ಇಬ್ಬರೂ ದೇವತೆಗಳು ಅಂತಲೇ ಒಪ್ಕೊಂಡಿದ್ದಾರೆ ಎಲ್ರೂ. ಹಾಗೇನೆ ಅಗಸ್ತ್ಯ ಋಷಿಗಳ ಪತ್ನಿ ಲೋಪಾಮುದ್ರ, ಆಕೆ ಕೂಡ ಅಸುರರ ಹೆಣ್ಣುಮಗಳು. ಆದರೆ ಅವರ ಮಕ್ಕಳು ದೇವಕುಲವನ್ನು ಆನುವಂಶಿಕವಾಗಿ ಪಡೆದ್ರು. ಆದರೆ ಅವರಿಬ್ಬರ ಪ್ರಕರಣಗಳಲ್ಲಿ
ಇಂದ್ರ ಮತ್ತು ಅಗಸ್ತ್ಯ ವೈದಿಕ ಸಂಪ್ರದಾಯದ ಪ್ರಕಾರವೇ ಮದುವೆ ಆಗಿದ್ರು. ಇದಕ್ಕಾಗೇನೆ ಅವರ ಮದುವೆಗಳನ್ನು ಧರ್ಮ ಒಪ್ಕೊಂತು. ಆದರೆ ಈ ವಿಶ್ರವ ಏನು ಮಾಡ್ದ, ವೈದಿಕ ಆಚರಣೆಯ ಪ್ರಕಾರ ನಿಮ್ಮ ಇಬ್ಬರು ತಾಯಂದ್ರನ್ನ ಮದುವೆ ಮಾಡಿಕೊಂಡ್ಲಿಲ್ಲ. ಧರ್ಮ ಸ್ಮೃತಿಗಳ ಪ್ರಕಾರ ಅಂತಹ ಸಂದರ್ಭದಲ್ಲಿ ಅನಾರ್ಯ ಮಹಿಳೆಯ ಮುಖಾಂತರ ಹುಟ್ಟೋ ಮಕ್ಕಳು ತಮ್ಮ ತಂದೆಯ ಕುಲವನ್ನು ಆನುವಂಶಿಕವಾಗಿ ಪಡೆಯೋದಿಲ್ಲ ಅನ್ನೋದಷ್ಟೇ ಕಹಿ ಸತ್ಯ ಮಕ್ಕಳ ಅಂತ ಹೇಳಿದ್ರು. ಅವರ ಉತ್ತರದಿಂದ ನನಗೆ ತುಂಬ ನಿರಾಸೆ ಆಯಿತು. ನಾವು ಅವರ ಕುಲಕ್ಕೆ ಸೇರಿದವರು ಅಂದ್ಬಿಟ್ಟು ಅಜ್ಜ ಒಪ್ಕೋತಾರೆ ಅಂತ ಏನೋ ಒಂದು ಮಂಕಾದ ಭರವಸೆ ನನಗಿತ್ತು. ಆದರೆ ಈಗ ಆ ಭರವಸೆ ಅಳಿಸೋಯ್ತು. ಅಜ್ಜ, ಹಾಗಾದರೆ ನಾವು ಅಸುರರಾ ಅಂತ ನಾನು ಕೇಳಿದೆ. ಹೌದು ದಶಗ್ರೀವ, ನೀವು ನಿಮ್ಮ ತಾಯಿಯ ಕುಲಕ್ಕೆ ಸೇರಿದವರು. ಆದರೆ ನಿಮ್ಮ ತಾಯಿಯ ಕುಲ ಕೂಡ ಗೌರವಾನ್ವಿತವಾಗಿದ್ದೇ ಆಗಿದೆ. ನೀವು ಮಹಾನ್ ಸುಕೇಶ ಕುಲಕ್ಕೆ ಸೇರಿದವರು ಅಂತ ಅಜ್ಜ ಉತ್ಸಾಹದಿಂದಲೇ ಉತ್ತರ ಕೊಟ್ಟರು. ಇದೆಲ್ಲವೂ ನಿಮಗೆ ಮೊದಲೇ ಗೊತ್ತಿದ್ರು ಕೂಡ ನಮ್ಗೆ ಯಾಕೆ ಹೇಳಲಿಲ್ಲ ತಾತ ಅಂತ ನಾನು ಸಿಟ್ಟಿನಿಂದ ಕೇಳಿದೆ. ಅಜ್ಜ ಹೇಳಿದ್ರು, ಮಗು, ನೀವೆಲ್ಲ ತುಂಬ ಚಿಕ್ಕವರಾಗಿದ್ರಿ. ಆದರೆ ಒಂದು ಕುಲಕ್ಕೆ ಸೇರಿದವರು ಅನ್ನೋ ಪ್ರಶ್ನೆಯಿಂದ ನೀವು ಯಾಕೆ ತಲೆ ಕೆಡಿಸ್ಕೊಳ್ತಿದ್ದೀರಾ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದರು. ಆಗ ನಾನು ಹೇಳಿದೆ, ಅಜ್ಜ, ಉತ್ತಮ ಜೀವನ ನಡೆಸೋಕ್ಕೆ ಕುಲ ಮುಖ್ಯ ಅಲ್ವಾ? ನಾನು ಇಷ್ಟು ದಿನ ನಾವು ಆರ್ಯರು ಅಂತ ನಂಬಿದ್ದೆ. ಈಗ ಇದ್ದಕ್ಕಿದ್ದಾಗೆ ನಾವು ಅಸುರರು ಅಂತ ಹೇಳ್ತಾ ಇದ್ದೀರಾ. ಇತರರಿಗಿಂತ ನನ್ನ ಶ್ರೇಷ್ಠತೆಯನ್ನು ಕಸಿದುಕೊಂಡಂಗೆ ನನಗನ್ನಿಸ್ತಾ ಇದೆ. ನಾನು ಮಿಶ್ರ ರಕ್ತದವನಾಗಿರೋದ್ರಿಂದ ನನ್ನ ಸಾಧನೆಗಳು ಸಹ ಮಸಕಾಗತ್ತಲ್ವಾ? ನಾನು ಕಂಡಿದ್ದ ಕನಸೆಲ್ಲವೂ ನಾಶ ಆಗ್ತಾ ಇವೆ ಅಂತ ಕುಂಭಕರ್ಣನ ಕಡೆ ನೋಡ್ತಾ ಹೇಳಿದೆ. ಪ್ರಶ್ನೆಗಳ ಈ ಕೇಳುವಿಕೆಯಿಂದ ಅವನಿಗೆ ಸ್ವಲ್ಪ ಅಸಮಾಧಾನ ಆದ ಹಾಗೆ ಅನ್ನಿಸ್ತಿತ್ತು. ಸುತ್ತ ನೋಡ್ತಾ ಅಜ್ಜ ಹೇಳಿದ್ರು, ಮಕ್ಕಳ, ಅದು ನಿಮ್ಮ ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರಿದೆ ಅಂತ ನಾನು ಅರ್ಥ ಮಾಡಿಕೊಳ್ಬಲ್ಲೆ. ಆದರೆ ಉದಾಂತ ಕುಟುಂಬದಲ್ಲಿ ಜನಿಸಿದ ಮಾತ್ರಕ್ಕೆ ಯಾರಿಗಿಂತಲೂ ಶ್ರೇಷ್ಠ ಆಗೋದಿಲ್ಲ. ಒಬ್ಬರ ಶ್ರೇಷ್ಠತೆ ಅನ್ನೋದು ಅವರ ಸಾಮರ್ಥ್ಯಗಳು, ಶ್ರಮ ಮತ್ತು ಅವರ ಬುದ್ಧಿವಂತಿಕೆಯಿಂದ ನಿರ್ಧಾರವಾಗುತ್ತೆ. ಒಂದು ಕುಲಕ್ಕೆ ನೀವು ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ನೀಡ್ತಾ ಇದ್ದೀರಾ ಅಂತ ಕೇಳಿದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.